ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಕೊನೆಗೂ 2 ಇಯರ್ಸ್ ಆದಮೇಲೆ ನಮ್ಮ ಮನೆ ಕಂಪ್ಲೀಟ್ ಆಗಿ ಸೊ ಇವಾಗ ಗೃಹ ಪ್ರವೇಶ. ಹಾಗಾಗಿ ಗೃಹ ಪ್ರವೇಶದ ಫಸ್ಟ್ ಸ್ಟೆಪ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸಂಡೇ ಇರೋದು ಗೃಹ ಪ್ರವೇಶ, ಹಾಗಾಗಿ ಇವತ್ತು ಫ್ರೈಡೇ ಇದೆ. ಇವತ್ತಿಂದ ಎಲ್ಲ ಪ್ರೋಗ್ರಾಮ್ಸು ಸ್ಟಾರ್ಟು. ಇವತ್ತಿಂದ ಕಂಬ ನೆಡೋದೆಲ್ಲ 9 ಗಂಟೆಗೆ ಕಂಬ ನೆಡಬೇಕಂತ ಹೇಳಿ ಇವಾಗ ನಾವು ಆಲ್ರೆಡಿ ಮನೆ ಬಿಟ್ಟಿದ್ದೀವಿ. ಎಲ್ಲ ಸಾಮಾನೆಲ್ಲ ತಗೊಂಡು ಹೊರಡ್ತಾ ಇದ್ವಿ. ಈಗ ಅಲ್ಲಿ ಕಂಬ ಪೂಜೆ ಆದಮೇಲೆ ಏನೇನೆಲ್ಲ ನಡೆಯುತ್ತೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ನಮ್ಮ ಜಶ್ವಿ ನೋಡಿ, ಜಶ್ವಿ ಆಯ್ತು, ಇಲ್ಲಿ ನೋಡಿ, ಇಲ್ಲಿ ಆಯ್ ಮಾಡಿ ತೋರಿಸಿ ನಿಮ್ಮ ಡ್ರೆಸ್ ಎಲ್ಲ. ನಮ್ಮ ಜಶ್ವಿ ಆ ರೀತಿ ರೆಡಿ ಆಗಿದ್ದಾಳೆ. ಸೊ ಬನ್ನಿ ಇವತ್ತಿನ ಪ್ರೋಗ್ರಾಮ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನಾವು ಹೋಗೋಷ್ಟರಲ್ಲಿ ಕಂಬ ಪೂಜೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಕಂಬಗಳನ್ನೆಲ್ಲ ಈವನ್ ಆಗಿ ಕಟ್ ಮಾಡ್ಕೊತಾ ಇದ್ರು. ಆಲ್ಮೋಸ್ಟ್ ಎಲ್ಲ ನಮ್ಮ ಅತ್ತೆ ಎಲ್ಲ ಬಂದಿದ್ರು. ಸೊ ನಾವು ಕೂಡ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಳ್ಳೋಣ. ಸೊ ಇಷ್ಟರೊಳಗಡೆ ಟೈಮ್ ಒಳಗಡೆ ಮುಗಿಸ್ಕೋಬೇಕು ಅಂತ ಹೇಳಿದರು. ಹಾಗಾಗಿ ಕಂಬ ಪೂಜೆನ ಫಸ್ಟ್ ಮಾಡ್ಕೊತಾ ಇದ್ವಿ. ಸೊ 2-3 ವರ್ಷದ ಕನಸು ನನಸಾಗೋ ದಿನ ಇದು. ಸೊ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಮನೆ ಕಟ್ಟಾದ್ಮೇಲೆ ಈ ಥರ ಒಂದು ಶುಭ ಕಾರ್ಯ ಮನೇಲಿ ನಡಿಬೇಕಾದ್ರೆ ಎಲ್ಲರಿಗೂ ಖುಷಿ ಯಾವ ಥರ ಆಗುತ್ತೆ ಅಲ್ವಾ. ಸೊ ನಮಗೂ ಕೂಡ ಅದೇ ರೀತಿ ಫುಲ್ ಹ್ಯಾಪಿ ಆಯಿತು. ಸೊ ಕಟ್ಟಬೇಕಾದ್ರೆ ಎಷ್ಟು ಅಡಚಣೆಗಳು, ಫಸ್ಟ್ ಯಾವ ಥರ ಮನೆ ಇತ್ತು ಅದನ್ನು ಈ ರೀತಿ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ ಅಲ್ವಾ. ಸೊ ಅದು ಒಂದೊಂದೇ ಹಂತಕ್ಕೆ ಮನೆ ಡೆವಲಪ್ ಆಗ್ತಾ ಹೋದಾಗ ನಮಗೆ ನೋಡೋಕ್ಕೂ ಅಷ್ಟೇ ತುಂಬ ಖುಷಿ ಆಗ್ತಾಯಿತ್ತು. ಅದಲ್ಲದೆ ಈ ಥರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದರೆ, ಸೊ ಈ ಥರ ಒಂದು ಪೂಜೆ ಪುನಸ್ಕಾರ ಅಂದರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ತೀವಿ. ಆವಾಗ ಮಾಡುವಂಥ ಮಜಾ ಇರ್ಬೋದು, ತಪ್ಪಿದ್ರೆ ಪ್ರತಿಯೊಂದು ಕಾರ್ಯಕಟ್ಟೆಗಳೇ ಇರ್ಬೋದು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇದೆಲ್ಲ ನಾವು ಪ್ರತಿದಿನ ಮಾಡುವಂಥದ್ದಲ್ಲ. ಸೊ ಇಂಥ ದಿನ ಬಂದಾಗ ನಾವು ಬಿಡಬಾರ್ದು ಅಲ್ವಾ. ಹಾಗಾಗಿ ನಮಗೂ ಕೂಡ ನಮ್ಮ ಅಪ್ಪ ಅಮ್ಮನ ಲೈಫಲ್ಲಿ ಇದು ಒಂಥರ ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಎಷ್ಟೋ ವರ್ಷದ ಕನಸಿನ ಗೂಡು ಇದಾಗಿರುತ್ತೆ. ಸೊ ನಮಗೂ ಕೂಡ ಅಷ್ಟೇ ಖುಷಿಯಾಗುತ್ತೆ. ಸೊ ನಾವು ಕೂಡ ಯಾವಾಗ ನಾವು ಈ ಥರ ಮನೇಲಿರೋದು ಅಂತೆಲ್ಲ ನಮಗೂ ಅನ್ನಿಸ್ತಾ ಇತ್ತಲ್ವ. ಸೊ ಅದೀಗ ಫುಲ್ಫಿಲ್ ಆಗೋಂಥ ದಿನ ಬಂತು. ಇಲ್ಲಿ ಕಂಬ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಕಂಬಕ್ಕೆಲ್ಲ ಮಾವಿನ ಎಲೆ ಎಲ್ಲ ಕಟ್ಟು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ಸೊ ಇನ್ನು ಹೆಂಗಿದ್ರು ನಾಳೆಯಿಂದ ಗೃಹ ಪ್ರವೇಶ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಂತ ಹೇಳಿ. ಸೊ ಇದು ಬಂದು ಶುಕ್ರವಾರ ಆಗಿರುತ್ತೆ. ನಾವು ಗೃಹ ಪ್ರವೇಶ ಇಟ್ಕೊಂಡಿದ್ದು ಶನಿವಾರ ಮತ್ತು ಭಾನುವಾರ ಆಗಿರುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಅಣ್ಣಂದಿರು ಅತ್ತಿಗೆದಿರು ಎಲ್ಲ ಈ ಥರ ಸೇರೋದೇ ಈ ಥರ ಏನಾರು ಫಂಕ್ಷನ್ಸ್ ಮಾಡಿದಾಗ. ಯಾಕೆಂತ ಹೇಳಿದ್ರೆ ನಮ್ಮದು ದೊಡ್ಡ ಕುಟುಂಬ ಆಗಿರೋದ್ರಿಂದ ಜನಗಳ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಹಾಗೆ ಮನೆ ತುಂಬ ಈ ಥರ ಮಕ್ಕಳು ಎಲ್ಲ ಓಡಾಡೋದ್ರಿಂದ ಏನೋ ಒಂಥರ ಸಂಭ್ರಮ ಸಡಗರ. ಗೃಹಪ್ರವೇಶ ನಾಳೆ ಇರೋದ್ರಿಂದ ಕಂಬ ಪೂಜೆ ಮಾಡಿ ನಿಲ್ಲಿಸ್ಬೇಕಿತ್ತು ಅಂತ ಹೇಳಿ ಇಲ್ಲಿ ಎಲ್ಲರೂ ನಾವುಗಳು ಒಬ್ಬೊಬ್ಬರಾಗಿ ಕಂಬನ ಪೂಜೆ ಮಾಡಿ ಫಸ್ಟು ಕಂಬನ ನಿಲ್ಲಿಸಿ ಆಮೇಲೆ ಚಪ್ರಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಅಂತ ಹೇಳಿ ಕಂಬ ಪೂಜೆ ಮುಗಿಸ್ಕೊತಾ ಇದ್ದೀವಿ. ನಾವು ಲೇಡೀಸು ಕಂಬ ಪೂಜೆ ಮುಗಿಸ್ಕೊಂಡ್ರೆ ನಮ್ಮ ಕೆಲಸ ಮುಗೀತು. ಇನ್ನೇನಿದ್ರು ಜೆಂಟ್ಸು ಅವ್ರು ಇನ್ನೇನಿದ್ರು ಚಪ್ರ ಹಾಕೋದು ರೆಡಿ ಮಾಡಿದೆ. ನಾನು ಈ ಥರ ಪೂಜೆ ಎಲ್ಲ ಆದಮೇಲೆ ಇನ್ನು ಮೈಸೂರಿಗೆ ಹೋದ್ವಿ. ಯಾಕೆ ಅಂತ ಹೇಳಿದ್ರೆ ಜಶ್ವಿ ತುಂಬ ದಿನದಿಂದ ಹೇಳ್ತಾ ಇದ್ಲು, ಅರಸು ರೋಡಲ್ಲಿ ನಾನು ಮೆಹಂದಿ ಹಾಕ್ಸ್ಕೋಬೇಕು ಅಂತ ಹೇಳಿ. ಅವಳ ಆಸೆನ ಯಾಕೆ ನಿರಾಸೆ ಮಾಡೋದು ಅಂತ ಹೇಳಿ ತುಂಬ ದಿನಗಳಿಂದ ಅವಳಿಗೆ ಹೇಳ್ಕೊಂಡು ಬಂದಿದ್ವಿ. ಸರಿ ಒಂದಿನ ಹಾಕಿಸ್ಕೊಡ್ತೀನಿ ಅಂತ ಹೇಳಿ. ಸೊ ಫೈನಲಿ ಗೃಹ ಪ್ರವೇಶಕ್ಕೆ ಹಾಕಿಸ್ಕೊಡೋಣ ಅಂತೇಳಿ ಅವಳಿಗೂ ಕೂಡ ಹಾಕ್ಸ್ಕೊಂಡೆ. ಇನ್ನು ನಾನು ಯಾಕಪ್ಪ ಈಗ ಮನೆಗೆ ಹೋಗಿ ನಾನು ಹಾಕೊಳ್ಳೋಷ್ಟರಲ್ಲೂ ಟೈಮ್ ಆಗಿಬಿಡುತ್ತೆ, ಸರಿ ಬಿಡು ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಹ್ಯಾಂಡ್ಗೆ ಅಲ್ಲೇ ಮೆಹಂದಿ ಹಾಕಿಸ್ಕೊಂಡೆ. ಬಟ್ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಾವೇ ಇನ್ನು ಎಷ್ಟು ಚೆನ್ನಾಗಿ ಹಾಕೊತೀವಿ ಅಂತ ಅನಿಸ್ತು. ಯಾಕೆಂದರೆ ಕಲರ್ ಕೂಡ ನಮಗೆ ಜಾಸ್ತಿ ಬಂದಿರಲಿಲ್ಲ, ಒಬ್ಬೊಬ್ಬರು ಇಷ್ಟ. ಖುಷಿ ಆಯ್ತಾ? ಇಷ್ಟ ಆಯ್ತಾ? ಅದು ಜಶ್ವಿ ಮೆಹಂದಿ ತೋರಿಸಿ. ಇಷ್ಟಕ್ಕೆ ಗಾಯ್ಸ್ 80 ರೂಪೀಸ್ ತೊಗೊಂಡ್ರು. ಸರಿಯಾಗಿ ಶೋ ಮಾಡಿ ನೋಡಿ. ಇಷ್ಟಕ್ಕೆ 80, ದೆನ್ ನಮ್ದು ಇಷ್ಟಕ್ಕೆ 100 ಅಂದರೆ ಡಿಸೈನ್ಸ್ ಏನು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಅಮೌಂಟ್ ಜಾಸ್ತಿ ಆಯಿತು.
ಇನ್ನು ಅದಾದಮೇಲೆ ಸುದಿ ಇನ್ನೂ ಅವ್ರಿಗೆ ಬಟ್ಟೆ ತೊಗೊಂಡಿರಲಿಲ್ಲ ಅಂತ ಹೇಳಿ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಬಂದಿದ್ದೆ ರಿಲಯನ್ಸ್ಗೆ. ಜಶ್ವಿ ಮೆಹಂದಿನೆಲ್ಲ ಅಲ್ಸ್ಕೊಂಡ್ಬಿಡ್ತಾಳೆ ಅಂತೇಳಿ ಅವಳನ್ನ ಒಂದು ಕಡೆ ಕೂರಿಸಿ ನಾವು ಶಾಪಿಂಗ್ ಮಾಡೋಕ್ಕೆ ಅಂತ ಹೊರಟ್ವಿ. ಅವ್ರಿಗೆ ನಾವೆಲ್ಲ ಮ್ಯಾಚಿಂಗ್ ಹಾಕಬೇಕು ಅಂತ ಅಂದ್ಕೊಂಡು 3 ಜನನೂ ಕೂಡ ಒಂದೇ ರೀತಿ ತೊಗೊಂಡ್ವಿ. ಇನ್ನು ಅಲ್ಲಿಂದ ಮೈಸೂರಿಂದ ಬಂದು ಆದಮೇಲೆ ಇದು ನಮಗೆ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ಶನಿವಾರ ಸಂಜೆಯಿಂದ ಪೂಜೆ ಇರೋದ್ರಿಂದ ಬೆಳಗ್ಗೆನೇ ಎಲ್ಲನೂ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಲೈಕ್ ಕಿಚನ್ ಇರ್ಬೋದು ಅಥವಾ ಪೂಜೆಗೆ ಬೇಕಾದಂಗೆ. ನಾವು ಕಿಚನ್ ಅಂತ ಹೇಳಿ ಅಷ್ಟೊಂದೇನು ನಾವು ಡೆಕೋರೇಟ್ ಮಾಡಿರಲಿಲ್ಲ. ನಮ್ಗೆ ಎಷ್ಟಾಗುತ್ತೋ ಸಾಧ್ಯ ಅಷ್ಟು ಮಾಡ್ಕೊಂಡಿದ್ವಿ ಮೇನ್ ಪರ್ಪಸ್ಗೆ. ಸೊ ಇದು ಬಂದು ಫೋಟೋ ಬೂತ್ ಆಗಿರುತ್ತೆ. ಇನ್ನು ಪೂಜೆಗೆ ಏನೇನು ಬೇಕು ಅಂತೆಲ್ಲ ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಇನ್ನು ಮಧ್ಯದಲ್ಲಿ ಎದ್ದೋಗ್ತರಕ್ಕಾಗಲ್ಲ ಅಂತ ಹೇಳಿ ಎಲ್ಲನೂ ಕೂಡ ನೀಟಾಗಿ ಅಸೆಂಬಲ್ ಮಾಡ್ಕೊಂಡ್ವಿ. ಏಕೆಂದರೆ ಈ ಬಾರಿ ಪೂಜೆ ಕೂತ್ಕೊಳ್ಳೋದು ನಾನು ಮತ್ತು ಸುದಿ ಆಗಿರ್ತೀವಿ. ಹಾಗಾಗಿ ಇನ್ನು ಕಿಚನ್ನ ಈ ರೀತಿ ರೆಡಿ ಮಾಡಿಕೊಂಡು ಇನ್ನು ಇಲ್ಲಿ ಪೂಜೆಗೆ ಅಂತ ಹೇಳಿ ಹೋಮಕ್ಕೆ ಅಂತ ಹೇಳಿ ಹಾಲಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ರೆ ಮಕ್ಳುಗಳು ಸೈನ್ಯ ಅವರೊಬ್ಬೊಬ್ಬರು ಒಂದೊಂದು ಫೋನ್ ಇಟ್ಕೊಂಡು ಆಟಾಡ್ತಾರೆ. ಇಲ್ಲಿ ಹತ್ಕೆದಿರೋ ಒಬ್ಬೊಬ್ಬರು ಒಂದೊಂದು ಕೆಲಸ ಮುಗಿಸ್ಕೊಂಡ್ರು. ಇನ್ನು ಫೈನಲ್ ಚಪ್ರನೂ ಫುಲ್ಲು ರೆಡಿ ಎಲ್ಲ ಮಾಡಾದಮೇಲೆ ಇನ್ನು ನಾನು ಈ ಥರ ರೆಡಿ ಆಗಿದೆ. ಸೊ ಟೈಮು ಆಗೋಯ್ತು, ರೆಡಿನೇ ಆಗಲ್ಲ. ಈ ಥರ ಏನಾರ ಫಂಕ್ಷನ್ ಇದ್ದಾಗ ನನಗಂತೂ ಒಂಥರ ಗಜಿಬಿಜಿ ಆಗೋಗುತ್ತೆ. ಹೆಂಗೆ ರೆಡಿ ಆಗೋದು ಏನು ಅಂತ ಆಗುತ್ತೆ. ಸೊ ಇದು ಬಂದು ಫೈನಲ್ ಔಟ್ಲುಕ್ ನಮ್ಮ ಮನೆಯದಾಗಿರುತ್ತೆ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಮ್ ಟೂರ್ ಕೂಡ ಮಾಡ್ತೇನೆ. ಸೊ ಚಿಕ್ಕದಾದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ನಮ್ಮಪ್ಪ ಮನೆ ಕಟ್ಟಿದ್ದಾರೆ. ಇನ್ನು ಪೂಜೆ ಕೂತ್ಕೊಳ್ಳೋದು ನಾನು ಸುದಿ ಆಗಿರೋದ್ರಿಂದ ನಮಗೆ ಈ ಥರ ಒಂಥರ ಚೆಂದ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿರಲಿ ಅಥವಾ ಈ ಥರ ಏನೋ ಇದೆಲ್ಲ ನೆನೆಸ್ಕೊಂಡ್ರೆ ನಮಗೆ ನಮ್ಮ ಮದುವೆದೇ ನೆನಪಾಗುತ್ತೆ. ಆ್ಯಂಡ್ ನನಗೆ ಸೀರೆ ಕೂಡ ಕರೆಕ್ಟಾಗಿ ಉಟ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಇನ್ನು ಆ ಚಿಕ್ಕ ಪಾಪು ಅಂತಂದರೆ ನಮ್ಮ ಅಣ್ಣನ ಪಾಪು, ನಮ್ಮ ಸೊಸೆ ಆಗಬೇಕು. ಆ ಪಾಪು ಅಂತೂ ನಮ್ಮ ಜಶ್ವಿನೇ ನನ್ನ ಜೊತೆ ಹಂಗೆ ಬರ್ತೀನಿ ಅಂತ ಅಂತಿರಲಿಲ್ಲ. ಆ ಪಾಪು ಅಂತೂ ತುಂಬ ನಾನು ಬರ್ತೀನಿ ಅತ್ತೆ ಜೊತೆ ಇರ್ತೀನಿ ಅಂತ ಆಟಾಡ್ತಾ ಇದ್ಲು. ಇನ್ನು ಜಶ್ವಿ ನಂದು ಸುದಿದ್ದು ನೈಟ್ ಕೂಡ ಔಟ್ಫಿಟ್ ಸೇಮ್ ಇತ್ತು. ನನಗೆ ಇವಾಗಲೂ ಏನು ಬೇಜಾರೈತೆ ಅಂತಂದರೆ ನನ್ನ ಸೀರೆನ ಇನ್ನೂ ಸ್ವಲ್ಪ ಚೆನ್ನಾಗಿ ಉಟ್ಕೋಬೋದಿತ್ತು. ಆಗ ನಾನು ಉಟ್ಕೊಂಡಿರೋದು ನೋಡಿದ್ರೆ ಒಳ್ಳೆ ಪ್ರೆಗ್ನೆಂಟ್ ಟೈಪ್ ಕಾಣಿಸ್ತೀನಿ. ವೇರ್ ಮಾಡಿದಾಗ ಅನಿಸ್ಲಿಲ್ಲ. ಅದು ನೆಕ್ಸ್ಟ್ ಡೇ ಅನಿಸ್ತಿತ್ತು ಇದೇನಕ್ಕಪ್ಪ ಹಿಂಗೆ ವೇರ್ ಮಾಡ್ಕೊಂಬಿಟ್ಟೆ ಸೀರೆನ ಅಂತ ಹೇಳಿ. ಇನ್ನು ಪೂಜೆ ಕೂತವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಕ್ಷತೆ ಹಾಕ್ಬೇಕಂತ ಹೇಳಿ ಒಂದು 5 to 6 ಮೆಂಬರ್ಸ್ ಮಾಡಿದ್ರು. ಇನ್ನು ಅದಾದಮೇಲೆ ಪುರೋಹಿತರು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಪೂಜೆ ಅಂದರೆ ಕಮ್ಮಿನ ಆಲ್ಮೋಸ್ಟ್ 1 to 2 hours ಅಂತೂ ಪೂಜೆ ಇದ್ದೇ ಇರುತ್ತೆ. ನಾವು ಹಿಂಗೆ ಪೂಜೆ ಮಾಡ್ಬೇಕಾರೆಲ್ಲ ನಮ್ಮ ಜಶ್ವಿ ನನ್ನ ಕೈನ ಇಟ್ಕೊತಾರೆ. ಹಾಗೆ ನಮ್ಮ ಜಶ್ವಿ ಡ್ರೆಸ್ ಹೇಗಿದೆ ಅಂತ ಹೇಳಿ, ಇದು ಸೀರೆ ಬಂದು ನನಗೆ ಅಮ್ಮನ ಮನೆಯಿಂದ ಕೊಡಿಸಿದ್ದು. ನನಗೆ ಈ ಥರ ಟಿಶ್ಯೂ ಸಿಲ್ಕ್ ಇರಲಿಲ್ಲ, ಸೇಮ್ ಕಲರ್ ಅಂತ ಹೇಳಿ ನಾನು ಕೂಡ ಇದನ್ನು ಬೈ ಮಾಡಿಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಗೃಹ ಪ್ರವೇಶಕ್ಕೆ ಹಾಕಿದ ಔಟ್ಫಿಟ್ಸ್ ಎಲ್ಲ ತೋರಿಸ್ತೀನಿ. ಪೂಜೆ ಹೇಗೆ ನಡೀತು ನೋಡಿ. ನೀವು ತಗೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ನಾವು ಸೋಟ್ ಮೇಲೆ ಬಿಡಬೇಕು. ನೀವು ಹಿಂಗೆ ಇಟ್ಕೊಳ್ಳಿ. ಓಂ ಗಣಾನಾಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವಿನಮಪವಾತ್ರಾವತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಪಿಸಿತ ಸಾಧನಂ. ಓಂ ಶ್ರೀಮನ್ಮಹಾಗಣಪತಯೇ ಸ್ವಾಹಾ. ಓಂ ಶ್ರೀಮನ್ಮಹಾಗಣಪತಿ ಓಂ ಶ್ರೀಮನ್ಮಹಾಗಣಪತಿ ದೇವತಾಭ್ಯೋ ಇದಂ ನಮಃ. ಓಂ ವಿಘ್ನರಾಜಾಯ ಸ್ವಾಹಾ. ಓಂ ವಿಘ್ನರಾಜ ದೇವತಾಭ್ಯೋ ಇದಂ ನಮಃ. ಓಂ ಮೂಷಿಕಾವಾಹನಾಯ ಸ್ವಾಹಾ. ಓಂ ಮೂಷಿಕಾವಾಹನ ದೇವತಾಭ್ಯೋ ಇದಂ ನಮಃ. ಓಂ ಇನ್ನು ನಮ್ಮ ಪಾಪು ಮಾತ್ರ ಫುಲ್ ಸೈಲೆಂಟಾಗಿ ಕುತ್ಕೊಬಿಟ್ಟಿದ್ಲು. ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಆ ಥರ ಆಗೋಗಿದ್ಲು, ಒಂಥರ ಮೂಡಿ ಥರ ಆಗಿದ್ಲು. ಆ್ಯಂಡ್ ಈ ಗೃಹಪ್ರವೇಶದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಔಟ್ಫಿಟ್ ಅಂದರೆ ನಮ್ಮ ಜಶ್ವಿದು. ಯಾಕೆಂದರೆ ನೆಕ್ಸ್ಟ್ ಮಾರ್ನಿಂಗ್ ಆಗ್ತಾಳೆ ನೋಡಿ ನೀವೇನೆ. ಅದನ್ನು ನಾನೇ ಕಸ್ಟಮೈಸ್ ಮಾಡಿರೋಂಥ ಡ್ರೆಸ್ ಅದು. ಅವಳು ಜಾಸ್ತಿ ಕ್ಲಿಪ್ಪಿಂಗ್ ಕೂಡ ತಗೊಳ್ಲಿಲ್ಲ ಆ್ಯಂಡ್ ಫೋಟೋಸ್ ಕೂಡ ಅವಳು ಅಷ್ಟೊಂದು ಪ್ರಿಫರ್ ಮಾಡಲಿಲ್ಲ. ಫೋಟೋಗ್ರಾಫರಿಂದ ಫೋಟೋ ನಾವು ತೊಗೊಂಡಾಗ ನಿಮಗೆ ಕ್ಲಿಪ್ಪಿಂಗ್ ಹಾಕ್ತೀನಿ ಹೇಗೆ ಕಾಣಿಸ್ತಾ ಇತ್ತು ಅಂತ. ಸೊ ನಿಮಗೂ ಯಾರಿಗಾರು ಈ ಥರ ಔಟ್ಫಿಟ್ ಬೇಕು ಅಂತಂದರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಬೇಕು ಅಂತ ಅಂದ್ಕೊಂಡು ಇನ್ನು ಲಾಸ್ಟ್ ಫೈನಲ್ ಔಟ್ಪುಟ್ಗೆ ಬಂತು ಪೂಜೆ. ಆಲ್ಮೋಸ್ಟ್ ಟೈಮ್ ಕೂಡ ಆಗೋಗಿತ್ತು ನಮಗೆ. ಈ ಗೃಹ ಪ್ರವೇಶದ ಟೈಮಲ್ಲಿ ಎಂತೆಲ್ಲ ಈ ಥರ ಏನಾರ ಫಂಕ್ಷನ್ ಮಾಡಬೇಕಾದ್ರೆ ಒಂದು ಕೆಡುಕು ಅನ್ನೋದು ಹಾಗೆ ಆಗುತ್ತೆ ಅಲ್ವಾ. ಅದು ಏನಾಯಿತು ಅಂತ ಹೇಳಿದ್ರೆ ನಮಗೆ ಇದು ಗಣಪತಿ ಹೋಮ ಎಲ್ಲ ಆದಮೇಲೆ ನಾವು ನೆಕ್ಸ್ಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗಿಗೆ ನಮ್ಮ ಕಡೆ ಕಂದಾಯ ಕರೆಸ್ತೀವಿ.
ಅದಾದಮೇಲೆ ಸ್ವಲ್ಪ ಪೂಜೆ ಎಲ್ಲ ಇರುತ್ತೆ ಟೆಂಪಲ್ ಹತ್ರ ಎಲ್ಲ ಹೋಗಿ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಕರೆಂಟ್ ಹೋಗಿದ್ದು. ಇನ್ನು ಮಾರ್ನಿಂಗ್ ಒಂದು 12 ಬಂತು. ಇವತ್ತು ಸ್ಯಾಟರ್ಡೇ 10 ಹೋಗಿದ್ದು, ಇನ್ನು ಮಾರ್ನಿಂಗೇ ಬಂದಿದ್ದು. ತುಂಬ ಪ್ರಾಬ್ಲಮ್ ಆಗೋಯಿತು. ಎಲ್ಲರೂ ಮೊಬೈಲಲ್ಲಿ ಟಾರ್ಚ್ ಇಟ್ಕೊಂಡು ಪ್ರತಿಯೊಂದು ಕೆಲಸನೂ ಮಾಡೋದಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾವು ಕೂಡ ಊಟ ಮುಗಿಸ್ಕೊಳ್ಳೋಣ ಬೇಗ, ಇನ್ನು ನಾಳೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟಕ್ಕೆ ಅಂತ ಬಂದ್ವಿ. ಸೊ ಇಷ್ಟ ಆಗಿತ್ತು ನಮ್ಮ ಆ ಗೃಹಪ್ರವೇಶದ ಹಿಂದಿನ ದಿನ ಪ್ರಿಪರೇಷನ್ ಬ್ಲಾಗ್ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಗೃಹಪ್ರವೇಶದಲ್ಲಿ ನಾನು ಯಾವ ರೀತಿ ಔಟ್ಫಿಟ್ ಹಾಕಿದೆ ಹಾಗೆ ಹೇಗೆ ನಡೀತು ಅನ್ನೋದು ತೋರಿಸ್ತೀನಿ. ಥ್ಯಾಂಕ್